Yes, we will solve one more problem related to income from other sources. Let's analyze the problem. From the following information of Mr. Raja, compute his income from other sources for the assessment year 1920. Royalty from textbook return. This is a very repeated item which you all are familiar. That is 3,20,000. Related expenses incurred is 20,000. Deduct it and take it to the outer column 3 lakh. Director sitting fees received from X company limited 35,000. It is nothing but director fees which we were solving in the other problem. Director fees anta ಕೊಡ್ತಿದ್ರಲ್ಲ, so ಇಲ್ಲಿ director sitting fees ಅಂತ ಕೊಟ್ಟಿದ್ದಾರೆ. There is nothing difference among that. So it is same. ಸೊ ಅದನ್ನು ಯಾವ ಕಂಪನಿಯಿಂದ ಬಂತು ದಟ್ ಈಸ್ ನಾಟ್ ನೆಸೆಸರಿ ಫಾರ್ ಅಸ್. ವಿಚ್ ಟೈಪ್ ಆಫ್ ಇನ್ಕಮ್ ಇಟ್ ಈಸ್? ಡೈರೆಕ್ಟರ್ಸ್ ಫೀಸ್. ಸೊ ಟೇಕ್ ಇಟ್ ಡೈರೆಕ್ಟ್ಲಿ. ಹಿ ಈಸ್ ರಿಸೈಡಿಂಗ್ ಇನ್ ಎ ರೆಂಟೆಡ್ ಹೌಸ್ ಆನ್ ಎ ರೆಂಟ್ ಆಫ್ 40,000 ಪರ್ ಮಂತ್. ಆನ್ ಎ ರೆಂಟ್ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾನೆ? ರೆಂಟ್ 40,000 ಪರ್ ಮಂತ್. ಸೊ ಹಾಗಾಗಿ ಇದು ಪೇಮೆಂಟ್, ದಟ್ ಈಸ್ ಎಕ್ಸ್ಪೆನ್ಸಸ್. ಇದು ನೆನಪಿರಲಿ. ನೆಕ್ಸ್ಟ್ ಒಂದು ಈ ಸಬ್ಲೆಟ್. ಇಲ್ಲಿಂದ ನಮಗೆ ಇಂಪಾರ್ಟೆಂಟು. ಅವ್ನು ಸಬ್ಲೆಟ್ ಮಾಡಿರೋ ಅಂಥ ಪೋರ್ಷನ್ ಎಷ್ಟು? ಬರೀ 40% ಮಾತ್ರ. ಇಲ್ಲಿವರೆಗೂ ನಿಮಗೆ 1/3 ಅಥವಾ ಹಾಫ್ ಈ ರೀತಿ ಕೊಡ್ತಿದ್ರು, ಬಟ್ ಇಲ್ಲಿ ನಿಮಗೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಸೊ ಆ 1/3 ಹಾಫ್ ನೀವು ಎಲ್ಲಿ ತೋರಿಸ್ತಾ ಇದ್ರಿ? ಓನ್ಲಿ ವೈಲ್ ಕ್ಯಾಲ್ಕುಲೇಟಿಂಗ್ ದಿ ಎಕ್ಸ್ಪೆನ್ಸಸ್ ಮಾತ್ರ, ಕರೆಕ್ಟ್ ಅಲ್ವಾ? ಸೊ ಈ 40% ಅಷ್ಟೇ ಎಲ್ಲೆಲ್ಲಿ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ ಇದೆ ಅಲ್ಲಿ ಮಾತ್ರ ತೋರಿಸಿ, ನಾಟ್ ಆನ್ ದಿ ಇನ್ಕಮ್. A sublet 40% of the house to a subtenant on a rent of rupees 30,000 per month. ಅಗೇನ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಬ್ಲೆಟ್ ಅಂತಂದ್ರೇನು? ಇಟ್ಸ್ ನಥಿಂಗ್ ಬಟ್ ನಮಗೆ ಇನ್ಕಮ್ ಬರ್ತಾ ಇರೋದು ಆಫ್ ದಿ ಹೌಸ್ ಟು ಎ ಸಬ್ ಟೆನೆಂಟ್ ಆನ್ ಎ ರೆಂಟ್ ಆಫ್ rupees 30,000 ಪರ್ ಮಂತ್. ಸೊ ಸಬ್ ಟೆನೆಂಟಿಂದ ಇವ್ನಿಗೆ ಇನ್ಕಮ್ ಬರ್ತಾ ಇರೋದೆಷ್ಟು? 30,000. ಸೊ ಸಬ್ಲೆಟ್ಟಿಂದ ಇನ್ಕಮ್ ಬರ್ತಾ ಇರೋದೆಷ್ಟು? 30,000. ಈ ಇನ್ಕಮ್ನೇ ನಾವು ಸಬ್ಲೆಟ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. ಎರಡೂ ಇದೆ ಅಮೌಂಟು, ರೆಂಟ್. ಸೊ ಡೋಂಟ್ ಕನ್ಫ್ಯೂಸ್ ಇಟ್ ವಿತ್ ದಿಸ್. ಸೊ ರೆಂಟೆಡ್ ಹೌಸ್ ಆನ್ ಎ ರೆಂಟ್ ಆಫ್ rupees 40,000. ಅವನು ವಾಸವಾಗಿರೋ ಅಂಥ ರೆಂಟ್ ಬಂದು 40,000. ದಟ್ ಈಸ್ ಇವನು ಪೇಮೆಂಟ್ ಮಾಡಬೇಕಾಗಿರೋ ಅಂಥ ಆ್ಯಕ್ಚುಯಲ್ ರೆಂಟ್ ಬಂದು 40,000. ಆದರೆ ಇವನಿಗೆ ಸಪ್ರೇಟ್ ಇನ್ಕಮ್ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ? ಟೆನೆಂಟ್ 1ಗೆ. ಟೆನೆಂಟ್ 2ಇಂದ ಸಬ್ಲೆಟ್ ಅಂತ ಒಂದು ಇನ್ಕಮ್ ಬರ್ತಾ ಇದೆ, ಸಬ್ಲೆಟ್ ಇನ್ಕಮ್ ಅಂತ ಅಲ್ವಾ? ಸೊ ಹಾಗಾಗಿ ಇವನಿಗೆ ಬರ್ತಾ ಇರೋವಂಥ ಇನ್ಕಮನ್ನು ನಾವು ಬೇಸಾಗಿ ಇಲ್ಲಿ ತೊಗೋಬೇಕಾಗುತ್ತೆ. ಓಕೆ, 30,000 ಪರ್ ಮಂತ್, ದಟ್ ಈಸ್ ಇಂಟು 12 ಮಾಡ್ಕೊಳ್ಳಿ. ಸೊ 40,000 ಮೇಲೆ ನೀವು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಿ ಇಂಟು 12 ತೊಗೊಂಡು ದಿಸ್ ಈಸ್ ಮ್ಯಾಂಡೇಟರಿ ಟು ಬಿ ಕ್ಯಾಲ್ಕುಲೇಟೆಡ್. ಹಿ ಹ್ಯಾಸ್ ಇನ್ಕರ್ಡ್ ದಿ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಆನ್ ದಿ ಎಂಟೈರ್ ಪ್ರಾಪರ್ಟಿ. ಇದು ಇಸ್ ಇಂಪಾರ್ಟೆಂಟ್ ನಮಗೆ. ಎಂಟೈರ್ ಪ್ರಾಪರ್ಟಿ ನಮಗೆ ಬೇಕಾಗಿಲ್ಲ, ಸಬ್ಲೆಟ್ ಮಾಡ್ತಾ ಇರೋದು ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ಲಿ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ. ಎಂಟೈರ್ ಪ್ರಾಪರ್ಟಿಗೆ ಬಂದು ಹೌಸ್ ಪ್ರಾಪರ್ಟಿ ಹೆಡ್ಡಿಂಗಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಸಬ್ಲೆಟ್ ಪೋರ್ಷನ್ ಮಾತ್ರ ತೊಗೊಳ್ಳಿ. 40% ಇಂಟು 40% ರಿಲೇಟೆಡ್ ಟು ಮುನ್ಸಿಪಲ್ ಟ್ಯಾಕ್ಸ್. ಇನ್ಶೂರೆನ್ಸ್ 10,000 ಇಂಟು 40%, ರಿಪೇರ್ಸ್ 10,000 ಇಂಟು 40%. ಇದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ಇಟ್ ಈಸ್ ಅ ವೆರಿ ರಿಪೀಟೆಡ್ ಐಟಮ್ ಇನ್ ಎವ್ರಿ ಕ್ವೆಶ್ಚನ್ ಪೇಪರ್. Rent from letting of building along with the machinery is 60,000 per month. Of course, anything related to machinery let out, fixed assets let out ಮಾಡಿದ್ರೆ income from other sources ಅಲ್ಲೇ ಬರೋದು. This is also a repeated adjustment. 60,000 per month. He claims the following expenses. Related expenses, depreciation and repairs deduct ಮಾಡಿ. Income from agriculture in Rajasthan. Underline this word Rajasthan because where it is situated in India. Any income from agriculture in India, it is completely exempted. ನೆಕ್ಸ್ಟ್ ಇಸ್ ಇನ್ಶೂರೆನ್ಸ್ ಕಮಿಷನ್ ರಿಸೀವ್ಡ್ 90,000 ನೆಟ್ ಅಂತಿದೆ. ಆ್ಯಂಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಅರ್ನಿಂಗ್ ಸಚ್ ಇನ್ಶೂರೆನ್ಸ್ ಕಮಿಷನ್ ಈಸ್ 15,500. ಸೊ ನೆಟ್ ಅಂತ ಇರೋದ್ರಿಂದ ನಾವು ಅದನ್ನು ಗ್ರಾಸಪ್ ಆಗಿ ಕನ್ವರ್ಟ್ ಮಾಡಲೇಬೇಕು. ಸೊ ಇನ್ಶೂರೆನ್ಸ್ ರಿಲೇಟೆಡ್ ಐಟಮ್ಸ್ಗೆ TDS ಬಂದು 5%. ಸೊ ದಿಸ್ ಐ ವಿಲ್ ಕಂಪ್ಲೀಟ್ಲಿ ಲೆಟ್ ಯು ನೋ ವೈಲ್ ಸಾಲ್ವಿಂಗ್ ದಿ ಪ್ರಾಬ್ಲಮ್. ಇದು TDS ಮಾಡಬೇಕಾದ್ರೆ ಬಿಸ್ನೆಸ್ ಟ್ಯಾಕ್ಸೇಷನಲ್ಲಿ ನಾನು TDS ಚಾರ್ಟ್ ರೇಟನ್ನು ಕೊಟ್ಟಿದ್ದೀನಲ್ಲ, ಆ ಚಾರ್ಟ್ ರೇಟನ್ನೇ ಇಲ್ಲೂ ಫಾಲೋ ಮಾಡಬೇಕಾಗತ್ತೆ ಅಷ್ಟೇ. ಈಗ ವಿನ್ನಿಂಗ್ಸ್ ಫ್ರಮ್ ಕ್ಯಾಶುವಲ್ ಇನ್ಕಮ್ಸ್ಗೆಲ್ಲ 30% ಅಥವಾ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ಗೆ 10% ಯಾವ ರೀತಿ ಫಿಕ್ಸೆಡ್ ಪರ್ಸೆಂಟೇಜ್ ರೇಟ್ ಕೊಟ್ಟಿದ್ದಾರೋ ಅದೇ ರೀತಿ ಇನ್ಶೂರೆನ್ಸ್ ಕಮಿಷನ್ ಅಥವಾ ಯಾವುದೇ ರೀತಿಯಾದ ಕಮಿಷನ್ ಸಾಲ್ವ್ ಮಾಡಿದ್ದೀನಿ ಬಿಸ್ನೆಸ್ ಟ್ಯಾಕ್ಸೇಷನಲ್ಲಿ. ದಟ್ ಈಸ್ ಕಮಿಷನ್ ಆನ್ ಲಾಟ್ರಿ ಏಜೆಂಟ್ ಆಗಿರ್ಬೋದು, ಕಮಿಷನ್ ಆನ್ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಸಮ್ ಎಕ್ಸಾಂಪಲ್ಸ್ ಹೇಳಿದ್ದೀನಿ. ಅದು ರಿಲೇಟೆಡ್ ಟು ಕಮಿಷನ್ 5% TDS ಹಿಡಿದಿರ್ತಾರೆ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಇಂಟು 100 ಡಿವೈಡೆಡ್ ಬೈ 95. ಇನ್ 5 ಏನು? ದಟ್ ಈಸ್ ನಥಿಂಗ್ ಬಟ್ TDS ಹಿಡಿದಿರೋ ಅಂಥ ಪರ್ಸೆಂಟೇಜ್ ಅಷ್ಟೇ. ಸೊ ವಿನ್ನಿಂಗ್ ಫ್ರಮ್ ಕೇರಳ ಸ್ಟೇಟ್ ಲಾಟ್ರಿ. ಸೊ ನಮಗೆ ಯಾವ ಸ್ಟೇಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ, ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿ ಇನ್ಕಮ್.
ಸೊ ಯಾವುದೇ ರೀತಿಯಾದ ಸ್ಟೇಟ್ ಲಾಟ್ರಿ ಆಗಿರ್ಬೋದು, ಕರ್ನಾಟಕ, ಕೇರಳ, ಸೊ ಇಟ್ ಈಸ್ ಕಂಪ್ಲೀಟ್ಲಿ ಟ್ಯಾಕ್ಸಬಲ್ ಬಿಕಾಸ್ ಇಟ್ ಈಸ್ ವಿತಿನ್ ಇಂಡಿಯಾ ಅದರಿಂದ. ವಿನ್ನಿಂಗ್ ಫ್ರಮ್ ಕೇರಳ ಸ್ಟಾಟ್ ಲಾಟ್ರಿ ಗ್ರಾಸ್ ಅಂತ ಕೊಟ್ಟಿದ್ದಾರೆ, ನೋ ನೀಡ್ ಟು ವರಿ ಅಬೌಟ್ ದಿಸ್, ಟೇಕ್ ದಿಸ್ ಅಮೌಂಟ್ ಡೈರೆಕ್ಟ್ಲಿ ಟು ದಿ ಔಟರ್ ಕಾಲಮ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ 90,000 ನೆಟ್ ಅಂತ ಕೊಟ್ಟಿದ್ದಾರೆ, ಕಂಪಲ್ಸರಿ ಗ್ರಾಸ್ ಅಪ್ ಆಗಿ ಕನ್ವರ್ಟ್ ಮಾಡಲೇಬೇಕು. ಮೇಕ್ ಎ ಪಾಯಿಂಟ್ ಹಿಯರ್. ಶೇರ್ ಆಫ್ ಇನ್ಕಮ್ ಫ್ರಮ್ HUF, ಯಾವುದೇ ರೀತಿಯಾದ ಶೇರ್ ಆಫ್ ಇನ್ಕಮ್ ಫ್ರಮ್ ಫರ್ಮ್ ಆಗಿರ್ಬೋದು, ಶೇರ್ ಆಫ್ ಇನ್ಕಮ್ ಫ್ರಮ್ HUF ಆಗಿರ್ಬೋದು, ಇಟ್ ಈಸ್ ಕಂಪ್ಲೀಟ್ಲಿ ಈ ಶೇರ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್ ಪರ್ಮಿಟ್. He has the following investments. Yeah, this is important here. 1 lakh 5% UP government securities. 1 lakh 5% UP government securities. Underline that word UP government. Government securities ಯಾವುದೇ ಕಾರಣಕ್ಕೂ ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಪರ್ಸೆಂಟೇಜ್ ಏನಿದೆ, ಆ ಅಮೌಂಟ್ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಮೌಂಟನ್ನು ನೀವು ತೆಕ್ಕೋಬೇಕಾಗುತ್ತೆ. 4 lakh 6% ಡಿಬೆಂಚರ್ಸ್ ಆಫ್ ABC ಲಿಮಿಟೆಡ್. ಅಗೇನ್ ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಲಿಸ್ಟೆಡ್ ಆಗಿರ್ಬೋದು, ಅನ್ಲಿಸ್ಟೆಡ್ ಆಗಿರ್ಬೋದು, ಅಥವಾ ಟ್ಯಾಕ್ಸ್ ಫ್ರೀ, ಲೆಸ್ ಟ್ಯಾಕ್ಸ್ ಏನೂ ಸ್ಪೆಸಿಫೈ ಮಾಡಿ ನಮ್ಗೆ ಹೇಳಿಲ್ಲ. ಸೊ ಇದು ಕೂಡ ಡೈರೆಕ್ಟಾಗಿ ನಾವು ತೊಗೊಳ್ಬೇಕಾಗುತ್ತೆ. 4 lakh ಇಂಟು 6%. ಆ್ಯಂಡ್ ಲಾಸ್ಟಲ್ಲಿ ಇದಕ್ಕೆ ಸಂಬಂಧಪಟ್ಟದ್ದು ಒಂದು ಅಡ್ಜಸ್ಟ್ಮೆಂಟ್ ಇದೆ, ಹೇಳ್ತೀನಿ ಮತ್ತೆ. 3,60,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ PQR ಲಿಮಿಟೆಡ್. ಇಲ್ಲಿ PQR ಲಿಮಿಟೆಡ್ ಗವರ್ನಮೆಂಟ್ ಕಂಪನಿ ಅಲ್ಲ, ಜಸ್ಟ್ ಕಂಪನಿ, that is commercial company. 3,60,000 into 10% ಎನಿ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಅದೇನು ಮಾಡಬೇಕು, ಕಂಪಲ್ಸರಿ ನಾವು ಗ್ರಾಸ್ ಅಪ್ ಮಾಡಲೇಬೇಕು. ಈ ಒಂದು ಅಲ್ಲಿ ಲಿಸ್ಟೆಡ್ ಅನ್ಲಿಸ್ಟೆಡ್ ವರ್ಡ್ ನಮ್ಗೆ ಇಲ್ಲದೆ ಹೋದ್ರೂ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅದು ಕಂಪಲ್ಸರಿ ನಾವು ಗ್ರಾಸ್ ಅಪ್ ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ಅದೇನಾದರೂ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಕೊಟ್ಟರೆ ವಿ ನೀಡ್ ನಾಟ್ ಟು ಗ್ರಾಸ್ ಅಪ್ ಆ್ಯಸ್ ಪರ್ ದಿ ಚಾರ್ಟ್. ಸೊ ಆ ಚಾರ್ಟ್ ಪ್ರಕಾರ ನೋಡೋಕ್ಕೆ ಹೇಳಿದ್ರೆ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇಸ್ ಆಲ್ವೇಸ್ ಟು ಬಿ ಗ್ರಾಸ್ಡ್ ಅಪ್. ಸೊ ಇಂಟು 3,60,000 ಇಂಟು 10% ಮಾಡಿ ಆದಮೇಲೆ ನೀವು ಅದನ್ನು ಗ್ರಾಸ್ ಅಪ್ ಆಗಿ ಕನ್ವರ್ಟ್ ಮಾಡಬೇಕು. ದಟ್ ಈಸ್ ಇಂಟು 100 ಡಿವೈಡೆಡ್ ಬೈ 90 ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಬಂದು HDFC ಬಾಂಡ್ಸ್. ಸೊ 1,50,000 ಇಂಟು 5%. ಇಲ್ಲಿ ನಮ್ಗೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಫ್ರೀ ಅಥವಾ ಲೆಸ್ ಟ್ಯಾಕ್ಸ್ ಆರ್ ಲಿಸ್ಟೆಡ್ ಅನ್ಲಿಸ್ಟೆಡ್ ಏನು ವರ್ಡ್ಸ್ ಏನು ಕೊಟ್ಟಿಲ್ಲ ಅವರು. ಡೈರೆಕ್ಟಾಗಿ ನಾವು ಔಟ್ರ್ ಕಾಲಮ್ ಈ ಅಮೌಂಟನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡೋಣ. ಎಲ್ಲಿ ಪರ್ಸೆಂಟೇಜ್ ಮತ್ತು ಅಮೌಂಟ್ ಕೊಟ್ಟಿರ್ತಾರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಈ ಪರ್ಸೆಂಟೇಜ್ ಮೇಲೆ ಈ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವೇ ಇಂಟ್ರೆಸ್ಟ್ ಅಮೌಂಟನ್ನು ಕಂಡುಹಿಡ್ಕೋಬೇಕು. ಅಗೇನ್ ದಿ ಸೇಮ್ 3,50,000 6.25% ICICI ಬಾಂಡ್. ಇಲ್ಲೂ ಕೂಡ ಅಷ್ಟೇ, ನಮ್ಗೆ ಯಾವುದೇ ರೀತಿಯಾದ ಕನ್ವರ್ಷನ್ ಮಾಡಬೇಕು ಅನ್ನೋ ಹಿಂಟ್ ಇಲ್ಲ, ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೇಮ್ ಅಪ್ಲೈಸ್ ಟು ದಿಸ್ ಆಲ್ಸೋ. 2,50,000 ಇಂಟು 8% ಆ್ಯಸ್ ದೇರ್ ಈಸ್ ನಥಿಂಗ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಟ್ಯಾಕ್ಸ್ ಫ್ರೀ, ಲೆಸ್ ಟ್ಯಾಕ್ಸ್, ಲಿಸ್ಟೆಡ್, ಅನ್ಲಿಸ್ಟೆಡ್ ಏನೂ ಇಲ್ಲದೆ ಇರೋದ್ರಿಂದ ಟೇಕನ್ ಇಟ್ ಟು ದಿ ಔಟರ್ ಕಾಲಮ್. ಜಸ್ಟ್ ಕ್ಯಾಲ್ಕುಲೇಟ್ ಆನ್ ದಿಸ್ ಅಮೌಂಟ್ ಅಷ್ಟೇ. Okay, there is a last adjustment relating to the debentures. Let's see to it. On 1st December 2018, he sells debentures of ABC Limited on which interest is June 15th and December 15th every year. ಓಕೆ, ಇಟ್ ಈಸ್ ರಿಲೇಟೆಡ್ ಟು ABC ಲಿಮಿಟೆಡ್ ಡಿಬೆಂಚರ್ಸು. ಮೇಲೆ ಏನು ಇನ್ವೆಸ್ಟ್ಮೆಂಟ್ಸ್ ಹೇಳಿದಾರಲ್ಲ, ಡಿಬೆಂಚರ್ಸ್ ಆಫ್ ABC ಲಿಮಿಟೆಡು ಇದಕ್ಕೆ ಸಂಬಂಧಪಟ್ಟಿದ್ದು. ಸೊ ಅದ್ರ ಮೇಲೆ ಅವನಿಗೆ ಇಂಟ್ರೆಸ್ಟ್ ಬರ್ತಾ ಇರೋದು 2 ಸಲಿಯಂತೆ, ಒಂದು June 15th, ಒಂದು December 15th. ಸೊ ಹಾಗಾಗಿ ಒಂದು ವರ್ಷದಲ್ಲಿ ಅವನಿಗೆ ಎಷ್ಟು ಸಾಲಿ ಇಂಟ್ರೆಸ್ಟ್ ಬರ್ತಾ ಇದೆ, ದಟ್ 2 times. ಒನ್ ಈಸ್ June 15th, ಇನ್ನೊಂದು December 15th. ಈ June 15th ಮತ್ತು December 15thಗೆ ಡಿಫ್ರೆನ್ಸ್ ತೊಗೊಂಡ್ರೆ 6 months ಆಗುತ್ತೆ. June 15th to December 15th ತೊಗೊಳ್ಳಿ, 6 months ಬರುತ್ತೆ. ಅಗೇನ್ December 15th to ಮುಂದಿನ ವರ್ಷ June 15th ತೊಗೊಳ್ಳಿ, ದ ಸೇಮ್ 6 months ರಿಪೀಟ್ ಆಗುತ್ತೆ. ಸೊ ಹಾಗಾಗಿ 6 monthsಲ್ಲಿ ಅವನಿಗೆ ಇದು ಸಿಗ್ತಾ ಇದೆ, ವಾಟ್ ಈಸ್ ದಟ್, ಇಂಟ್ರೆಸ್ಟ್ ಸಿಗ್ತಾ ಇದೆ. ಸೊ ಹಾಗಾಗಿ ಅದನ್ನು ನಾವು ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ವೈಲ್ ಕ್ಯಾಲ್ಕುಲೇಟಿಂಗ್ ಓನ್ಲಿ ದಿ ಡಿಬೆಂಚರ್ಸ್ ಆಫ್ ABC Limited, I will let you know completely while solving that particular solution. Okay, we'll let's solve the problem now. First item is, ಫಸ್ಟ್ ನೀವು ಏನು ಮಾಡಬೇಕು ಅಂತಂದರೆ, ಆ್ಯಸ್ ಯೂಶ್ವಲ್ SSC ನೇಮ್ ಬರ್ಕೊಳ್ಳಿ. ಮಿಸ್ಟರ್ ರಾಜಾ ಈಸ್ ದಿ SSC ಹಿಯರ್. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ದಿ ಫಸ್ಟ್ ಐಟಮ್ ರಿಲೇಟೆಡ್ ಟು ಹಿಮ್ ಈಸ್ ರಾಯಲ್ಟಿ. 3,20,000 which is taken to be inner column minus related expenditure is 20,000. ಸೊ ರಿಮೈನಿಂಗ್ ಔಟರ್ ಕಾಲಮ್ 3 lakhs ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಡೈರೆಕ್ಟರ್ಸ್ ಸಿಟ್ಟಿಂಗ್ ಫೀಸ್ ಅಥವಾ ಡೈರೆಕ್ಟರ್ಸ್ ಫೀಸ್. ಇದು ಯಾವ ಕಂಪನಿದಾಗಿರ್ಬೋದು, ಫಾರಿನ್ ಕಂಪನಿ, ಇಂಡಿಯನ್ ಕಂಪನಿ, ಡೋಂಟ್ ವರಿ ಅಬೌಟ್ ಇಟ್. ಇಟ್ ಈಸ್ ನಮಗೆ ಇನ್ಕಮ್ ಬೇಕಾಗಿರೋದು ಡೈರೆಕ್ಟರ್ಸ್ ಫೀಸ್ ಅಷ್ಟೇ. 35,000.
ನೆಕ್ಸ್ಟ್ ಬಂದು ಸಬ್ಲೆಟ್ ಅಂತ ಅಂದ ಕೂಡಲೇ ಸಬ್ಲೆಟ್ಟಿಂದ ಬರ್ತಾ ಇರೋವಂಥ ಇನ್ಕಮ್ ಎಷ್ಟು ಅಂತ ಅನಲೈಸ್ ಮಾಡಿ ಇಮಿಡಿಯೇಟಾಗಿ ಅದನ್ನು ಬರ್ಕೊಂಬಿಡಿ. ಸಬ್ಲೆಟ್ ಜೊತೆಗಿರೋವಂಥ ಅಮೌಂಟ್ ಎಷ್ಟು? 30,000. ಸಬ್ಲೆಟ್, ಸಬ್ಟೆನೆಂಟ್, ಅಮೌಂಟ್ ಇದು ಮೂರೂ ಇಂಟರ್ಲಿಂಕ್ ಮಾಡ್ಕೊಳ್ಳಿ. ನಮಗೆ ಸಬ್ಲೆಟ್ಟಿಂದ ಬರ್ತಾ ಇರೋ ಅಮೌಂಟನ್ನ ಮಾತ್ರ ತೊಗೊಳ್ಳಿ. ಸೊ ಸಬ್ಲೆಟ್ಟಿಂದ ಬರ್ತಾ ಇರೋ ಇನ್ಕಮ್ ಎಷ್ಟು ಅವನಿಗೆ? 30,000 ಇಂಟು 12. ನಾವು ತೊಗೊಳ್ತಾ ಇರೋದೇ ಸಬ್ಲೆಟ್ಟು ಅಂತಂದರೆ ಮತ್ತೆ ಇಲ್ಲಿ 1/3 ತೋರಿಸೋದು ಅವಶ್ಯಕತೆ ಇಲ್ಲ, ಇದರಲ್ಲಿ ಮತ್ತೆ 1/3 ಅಂತ ಆಗೋಗುತ್ತೆ. ಸೊ ಹಾಗಾಗಿ ನಾವು ತೊಗೊಳ್ತಾ ಇರೋದೇ ಸಬ್ಲೆಟ್ ಅಮೌಂಟ್ ಮಾತ್ರ. ಓಕೆ, ಸಬ್ಲೆಟ್ ತೊಗೋತಾ ಇರೋದು 30,000 ಇಂಟು 12 ಈಸ್ 3,60,000 ಮೈನಸ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ಸ್. ಫಸ್ಟು ಎಲ್ಲಿ ಸಬ್ಲೆಟ್ ಇನ್ಕಮ್ ಇದೆ ಅಲ್ಲಿ ರೆಂಟ್ ಪೇಯ್ಡು ಕೂಡ ಇದ್ದೇ ಇರುತ್ತೆ. ಸೊ ಅಪಾರ್ಟ್ ಫ್ರಮ್ ಸಬ್ಲೆಟ್ ಅವನು ರೆಂಟ್ ಪೇಮೆಂಟ್ ಮಾಡಬೇಕಾಗಿರೋದು 40,000 ಇಂಟು 12 ಇಂಟು 40%. 40%. ಅರ್ಥ ಆಯ್ತಾ? ಈ ಎಕ್ಸ್ಪೆನ್ಸಸ್ ಮೇಲೆ ಈ ಪರ್ಸೆಂಟೇಜ್ ಅಥವಾ 1/3 2/3 ಪೋರ್ಷನ್ ಏನು ಕೊಟ್ಟಿದ್ದಾರೆ ಅದು ಕಂಪಲ್ಸರಿ ಕ್ಯಾಲ್ಕುಲೇಟ್ ಮಾಡಲೇಬೇಕಾಗುತ್ತೆ. 1,92,000. ನೆಕ್ಸ್ಟ್ ಈಸ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಈಸ್ ಮುನ್ಸಿಪಲ್ ಟ್ಯಾಕ್ಸ್ ಆನ್ ದಿ ಎಂಟೈರ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ಓನ್ಲಿ ಸಬ್ಲೆಟ್ ಪ್ರಾಪರ್ಟಿ. ಸೊ ಇಂಟು 40%. ಮಂತ್ಲಿ ಏನಿಲ್ಲ ಇಲ್ಲಿ, ಸೊ ಹಾಗಾಗಿ ಡೈರೆಕ್ಟಾಗಿ 12,000 ಇಂಟು 40%. ಮತ್ತು ಇನ್ನೂ ಒಂದು ಐಟಮ್ ಬಂದು ಇನ್ಶೂರೆನ್ಸ್. ಸೇಮ್ ಅಪ್ಲೈಸ್ ಹಿಯರ್. 10,000 ಇಂಟು 40%. 4,000. ನೆಕ್ಸ್ಟು ಲಾಸ್ಟ್ ಎಕ್ಸ್ಪೆಂಡಿಚರ್ ಬಂದು ರಿಪೇರ್ಸ್. ದಿಸ್ ಈಸ್ ಆಲ್ಸೋ ಆನ್ ದಿ ಎಂಟೈರ್ ಪ್ರಾಪರ್ಟಿ. So we don't want entire property, we need only the sublet property, that is 40%, 6,000. After deducting all these items from the income, it comes to rupees 1,53,200. So next item bandu rent from letting of building. Rent from letting out building along with machinery. So take that item. 60,000 per month ಇದೆ. ಸೊ ಅಗೇನ್ ಅದನ್ನು ಇಂಟು 12 ಆಗಿ ಕನ್ವರ್ಟ್ ಮಾಡಿದಾಗ ಇನ್ನರ್ ಕಾಲಮ್ ತಗೊಳ್ಳಿ, ಬಿಕಾಸ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ಸ್ ಇದೆ. 7,20,000 ಆಗುತ್ತೆ. ದೋಸ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಡಿಡಕ್ಟೆಡ್ ಇಮಿಡಿಯೇಟ್ಲಿ. ಒನ್ ಈಸ್ ಡಿಪ್ರಿಸಿಯೇಷನ್ 45,000, ದಿ ಅದರ್ ಒನ್ ಈಸ್ ರಿಪೇರ್ಸ್ 32,500. After deducting all such expenses, it comes to rupees 6,42,500. Next is income from agriculture in Rajasthan. ಸೊ ಇಂಡಿಯಾದಲ್ಲಿ ರಿಲೇಟೆಡ್ ಐಟಮ್ಸ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದು, ಯು ಆಲ್ ನೋ ದಟ್ ಇಟ್ ಈಸ್ ಕಂಪ್ಲೀಟ್ಲಿ ಎಕ್ಸಮ್ಟ್. ನೆಕ್ಸ್ಟ್ ಐಟಮ್ ಈಸ್ ಇನ್ಶೂರೆನ್ಸ್ ಕಮಿಷನ್. ಸೊ ಇನ್ಶೂರೆನ್ಸ್ ಕಮಿಷನ್ ಮೇಲೆ TDS ಅವ್ರು ಕೊಟ್ಟಿರೋ TDS ಪ್ರಕಾರ ಪರ್ಸಂಟೇಜ್ ಬಂದು 5%. ಸೊ ಹಾಗಾಗಿ ನಾವು ಅದನ್ನು ಇಲ್ಲಿ ಬ್ರ್ಯಾಕೆಟಲ್ಲಿ ಮತ್ತು ಅವರು ನೆಟ್ ಅಂತ ಕೊಟ್ಟಿರೋದ್ರಿಂದ ನಾವು ಕಂಪಲ್ಸರಿ ಇಲ್ಲಿ ಗ್ರಾಸ್ ಅಪ್ ಆಗಿ ಕನ್ವರ್ಟ್ ಮಾಡಬೇಕು. ಫಾರ್ ಸಚ್ ಪರ್ಪಸ್ ವಿ ಹ್ಯಾವ್ ಟು ಅಪ್ಲೈ ದಿ ಫಾರ್ಮುಲಾ. ಈ TDS ರೇಟ್ ಗೊತ್ತಿರಬೇಕು. ಗೊತ್ತಿಲ್ಲ ಅಂತಂದರೆ ನಾವು ಅದನ್ನು ಕನ್ವರ್ಷನ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಹತ್ರ ಇರೋವಂಥ ಅಮೌಂಟ್ ಎಷ್ಟು? 90,000 ಇಂಟು 100 ಡಿವೈಡೆಡ್ ಬೈ 100ಅಲ್ಲಿ TDS ಪರ್ಸೆಂಟೇಜ್ ತೆಗೆದು ಬಿಡಬೇಕು. ಅಂತಂದರೆ ಆಲ್ರೆಡಿ ಪೇಮೆಂಟ್ ಅವ್ರು ಹಿಡಿದು ಬಿಟ್ಟಿದ್ದಾರೆ. ಸೊ ಹಾಗಾಗಿ 5% ತೆಗೆದು ಬಿಡಿ. ಇನ್ ರಿಮೈನಿಂಗ್ 95 ಮಾತ್ರ ತೊಗೊಳ್ಳಿ. ಅಗೇನ್ ಐ ಆಮ್ ರಿಪೀಟಿಂಗ್, ಇಫ್ ದಿಸ್ TDS ಪರ್ಸೆಂಟೇಜ್ ಗೊತ್ತಿಲ್ಲ ಅಂತಂದರೆ ನಮ್ಗೆ ಯಾವುದೇ ಕಾರಣಕ್ಕೂ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಇದು ತಪ್ಪಾದರೆ 1 ಮಾರ್ಕ್ಸ್ ಹೋಗುತ್ತೆ. 1 ಆರ್ ಫಾರ್ಮುಲಾ ಅಪ್ಲೈ ಮಾಡೋದ್ರಿಂದ 2 ಮಾರ್ಕ್ಸು ಹೊರಟೋಗುತ್ತೆ ಇಲ್ಲಿಂದ. ಸೊ 90,000 ಇಂಟು 100 ಡಿವೈಡೆಡ್ ಬೈ 95. 5 ಏನಾಯಿತು? TDS ಪರ್ಸೆಂಟೇಜ್ ಇದು. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಅಮೌಂಟ್ಸ್ ಟು ರುಪೀಸ್ ಇಲ್ಲಿ ಬರೀತೀನಿ, ಇನ್ನರ್ ಕಾಲಮ್ 94,736. ರಿಲೇಟೆಡ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ. ಸೊ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಅರ್ನಿಂಗ್ ಸಚ್ ಇನ್ಶೂರೆನ್ಸ್ ಕಮಿಷನ್ ಈಸ್ 15,500. ಸೊ ಅದನ್ನು ಅಡ್ಜಸ್ಟ್ ಮಾಡಿ ಆದಮೇಲೆ ಇಟ್ ವಿಲ್ ಕಮ್ ಟು ರುಪೀಸ್ 79,236. ನೆಕ್ಸ್ಟ್ ದೇರ್ ಈಸ್ ಅ ಕ್ಯಾಶುವಲ್ ಇನ್ಕಮ್ಸ್, ದಟ್ ಈಸ್ ವಿನ್ನಿಂಗ್ಸ್ ಫ್ರಮ್ ಕೇರಳ ಸ್ಟೇಟ್ ಲಾಟ್ರಿ. ಸೊ ಅದು ಕೂಡ ಇಂಡಿಯಾದಲ್ಲೇ ಇದೆ. ಸೊ ಹಾಗಾಗಿ ನೋ ನೀಡ್ ಟು ವರಿ ಅಬೌಟ್ ದಿಟ್. ಗ್ರಾಸ್ ಅಪ್ ಆಗಿ ಕೊಟ್ಟಿದ್ದಾರೆ. ಸೊ ಈ ಪ್ಲೇಸ್ ಬಗ್ಗೆ ಯು ಡೋಂಟ್ ವರಿ.
ಸೊ ದಟ್ ಇನ್ಕಮ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ. ಸೊ ಯಾವುದೇ ರೀತಿಯಾದ ಲಾಟ್ರಿ, ಕೇರಳ ಸ್ಟೇಟ್ ಲಾಟ್ರಿ ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಲಾಟ್ರಿ ಆಗಿರ್ಬೋದು, ತಮಿಳ್ನಾಡು ಸ್ಟೇಟ್ ಲಾಟ್ರಿ ಆಗಿರ್ಬೋದು, ಎಲ್ಲ ರೀತಿಯಾದ ಲಾಟ್ರೀಸು ಕ್ಯಾಶುವಲ್ ಇನ್ಕಮ್ಸ್ ಮೇಲೆ ಟ್ಯಾಕ್ಸಬಲ್ ಆಗೇ ಆಗುತ್ತೆ. ಸೊ ಗ್ರಾಸ್ ಅಂತ ಕೊಟ್ಟಿರೋದ್ರಿಂದ ವಿ ನೀಡ್ ನಾಟ್ ಟು ವರಿ, ಟೇಕ್ ಇಟ್ ಡೈರೆಕ್ಟ್ಲಿ ಟು ದಿ ಔಟರ್ ಕಾಲಮ್. ನೆಕ್ಸ್ಟ್ ಈಸ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ 90,000 ಬ್ರ್ಯಾಕೆಟಲ್ಲಿ ಅವರು ನೆಟ್ ಅಂತ ಹೇಳಿದ್ದಾರೆ. ಸೊ ಕನ್ವರ್ಟ್ ಇಟ್ ಇಂಟು ಗ್ರಾಸ್. 90,000 ಇಂಟು 100 ಡಿವೈಡೆಡ್ ಬೈ 90. ಫಾರ್ ಟಿ ಡಿ ಎಸ್ ಪರ್ಸೆಂಟೇಜ್ ಒಂದು 10%. ಸೊ ಹಾಗಾಗಿ 100 ಡಿವೈಡೆಡ್ ಬೈ 90. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಗ್ರಾಸ್ ಅಮೌಂಟ್ ಬಂದು 1 lakh. ನೆಕ್ಸ್ಟ್ ಈಸ್ ಶೇರ್ ಫ್ರಮ್ HUF. ಯಾವುದೇ ರೀತಿಯಾದ ಶೇರ್ಸು ಆ್ಯಂಡ್ ಮೋರ್ ಓವರ್ HUF ಈಸ್ ಕಂಪ್ಲೀಟ್ಲಿ exempted. Yeah, next is important, that is interest on investments ಮೇಲೆ. ಮೊದಲನೇದು ಬಂದು UP ಗವರ್ನಮೆಂಟ್ ಸೆಕ್ಯೂರಿಟೀಸ್. ಯಾವುದೇ ರೀತಿಯಾದ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ನಾವು ಎಲ್ಲೂ ಕೂಡ ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಏನು ಅಮೌಂಟ್ ಕೊಟ್ಟಿದ್ದಾರೆ 10 lakh ಇಂಟು 5% ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, 50,000. ಸೊ ನೆಕ್ಸ್ಟ್ ಬಂದು ಡಿಬೆಂಚರ್ಸ್ ಆಫ್ ABC ಲಿಮಿಟೆಡ್. ಸೊ ದರ್ ಇಸ್ ಅ ಸ್ಲೈಟ್ ಅಡ್ಜಸ್ಟ್ಮೆಂಟ್, ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ ಇದೆ ಇಲ್ಲಿ. ಮೊದಲನೇದು 4 lakh ಇಂಟು 6% ಇಂಟು, ಸೊ ಅಲ್ಲಿ ಲಾಸ್ಟಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಹಿ ಸೆಲ್ಸ್ ದಿ ಡಿಬೆಂಚರ್ಸ್ ಆಫ್ ABC ಆನ್ ವಿಚ್ ಇಂಟ್ರೆಸ್ಟ್ ಈಸ್ 15th June ಆ್ಯಂಡ್ December 15th ಎವ್ರಿ ಇಯರ್ ಅಂತಂದರೆ ಇಲ್ಲಿ 6 months ಆಗಿ ಡಿವೈಡ್ ಆಯಿತು ಅಲ್ವಾ. ಸೊ 6 ಡಿವೈಡೆಡ್ ಬೈ 12 ಮಂತ್ಸಲ್ಲಿ 6 ಆಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ 6 ಡಿವೈಡೆಡ್ ಬೈ 12 ಇದು ಎಲ್ಲಿ ಬಂತು ಅಂತ ಗೊತ್ತಾಯ್ತಲ್ವ. ಈ 6 ಈಸ್ ನಥಿಂಗ್ ಬಟ್ 6 months ಗ್ಯಾಪಲ್ಲಿ ನಮಗೆ ಇಂಟ್ರೆಸ್ಟು ಕೊಡ್ತಾ ಇದ್ದಾರೆ. ಈ 6 months ಹೆಂಗೆ, ಒನ್ ಈಸ್ June 15th ಒಂದ್ಸಲಿ ಕೊಡ್ತಾ ಇದ್ದಾರೆ, ಇನ್ನೊಂದ್ಸಲಿ December 15th ಒಂದ್ಸಲಿ ಕೊಡ್ತಾ ಇದ್ದಾರೆ. ಓಕೆನಾ. 4 lakh ಇಂಟು 6% ಇಂಟು 6 ಡಿವೈಡೆಡ್ ಬೈ 12. ಯಾಕೆ ಅಂತಂದರೆ, ಸೊ ಡಿವೈಡೆಡ್ ಬೈ 12 ಈಸ್ ಮ್ಯಾಂಡೇಟರಿ. ದಟ್ ಈಸ್ January to December ತೊಗೊಂಡಾಗ 12 months ಬರುತ್ತೆ. ಆ 12 monthsಲ್ಲಿ ನಮಗೆ 2 ಸತಿ ಇದಕ್ಕೂ ಕೊಡ್ತಾ ಇದ್ದಾರೆ ಇಂಟ್ರೆಸ್ಟು, ಒನ್ಸ್ ಇನ್ 6 months, ಒನ್ಸ್ ಇನ್ 6 months. ಸೊ ಇಂಡಿವಿಜುವಲಾಗಿ ತೊಗೊಳ್ಳಿ, January to June ಕೊಡ್ತಾ ಇದ್ದಾರೆ, ಒಂದು ಟರ್ಮ್ ಆಯಿತು. ನೆಕ್ಸ್ಟ್ June to December ಟರ್ಮ್ ಬಂದಾಗ ಮತ್ತೆ ಈ ಡಿಫ್ರೆನ್ಸ್ ತೊಗೊಂಡಾಗ 6 months ಆಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ 6 ಟು ಬಿ ಟೇಕನ್ ಹಿಯರ್. ಐ ಹೋಪ್ ಸೊ ಯು ಅಂಡರ್ಸ್ಟ್ಯಾಂಡ್. 4 lakh ಇಂಟು 6% ಇಂಟು 6/12 ಕಮ್ಸ್ ಟು ರುಪೀಸ್, ಇಲ್ಲಿ ಬರಿತೀನಿ ಅಮೌಂಟು 12,000. ಸೊ ಒನ್ಸ್ ಅಗೇನ್ ಐ ರಿಪೀಟ್, ಇಲ್ಲಿ 6 ಡಿವೈಡೆಡ್ ಬೈ 12 ಯಾಕೆ ಅಂತ ತೊಗೊಂಡಿದ್ದೀನಿ. 12 ಈಸ್ ನಥಿಂಗ್ ಬಟ್ ಮಂತ್ಲಿ ನಮಗೆ ಬರಬೇಕಾಗಿರೋ ಅಂಥ ಇಂಟ್ರೆಸ್ಟ್ ಅಮೌಂಟ್. ಈ 6 ಹೆಂಗೆ ಬಂತು, 6 monthsಗೆ ಒಂದ್ಸಲ, 6 monthsಗೆ ಒಂದ್ಸಲ ಅಂತ ಡಿವೈಡ್ ಮಾಡ್ಕೊಂಡಿದ್ದಾರೆ. 6 months ಒಂದ್ಸಲ June 15th ಕೊಡ್ತಾ ಇದ್ದಾನೆ, ಇನ್ನೊಂದು December 15th ಕೊಡ್ತಾ ಇದ್ದಾನೆ. ಕರೆಕ್ಟಾಗಿ ಸೊ ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 6 months ಗ್ಯಾಪ್ ಮಾತ್ರ ಸಿಗುತ್ತೆ. ಸೊ ಹಾಗಾಗಿ ಎವ್ರಿ 6 months ನಮಗೆ ಈ 12 monthsಲ್ಲಿ ಎವ್ರಿ 6 months ನಮಗೆ ಇಂಟ್ರೆಸ್ಟು ಸಿಗ್ತಾ ಇದೆ. ಓಕೆನಾ. ನೆಕ್ಸ್ಟ್ ಈಸ್ tax-free debentures of PQR Limited. It is nothing but tax-free debentures, commercial securities ಅಂತ ಅರ್ಥ. ಎಲ್ಲೂ ಕೂಡ ಗೌರ್ಮೆಂಟ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಸೊ ಹಾಗಾಗಿ ಟ್ಯಾಕ್ಸ್ ಫ್ರೀ ಆಫ್ PQR Limited ಈಸ್ ನಥಿಂಗ್ ಬಟ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಥವಾ ಪ್ರೈವೇಟ್ ಕಂಪನಿದು ಅಂತ ಅರ್ಥ. ಗೌರ್ಮೆಂಟ್ ಕಂಪನಿ ಅಂತ ಹೇಳಿಲ್ಲ ಅಂತಂದರೆ ಪ್ರೈವೇಟ್ ಕಂಪನಿದು ಅಂತ ಅರ್ಥ. 3,60,000 ಇಂಟು 10% ಏನಿದೆ ಅದು ಅಮೌಂಟನ್ನು ತೆಕ್ಕೊಳ್ಳಿ, 36,000 ಇಂಟು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅನ್ನೋದ್ರ ಬದಲು ಒಂದು ಕಂಪನಿ ನೇಮ್ ಕೊಟ್ಟಿದ್ದಾರೆ, ದಟ್ ಈಸ್ ನಥಿಂಗ್ ಬಟ್ ಪ್ರೈವೇಟ್ ಕಂಪನಿ, ಇಂಟು 100 ಡಿವೈಡೆಡ್ ಬೈ 90. While you calculate, you come across 40,000. ನೆಕ್ಸ್ಟು ಬಂದು HDFC ಬಾಂಡ್. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ನಮಗೆ ಲಿಸ್ಟೆಡ್ ಅನ್ಲಿಸ್ಟೆಡ್ ಯಾವುದೇ ರೀತಿಯಾದ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಇಲ್ಲ. ಮತ್ತು ಟ್ಯಾಕ್ಸ್ ಫ್ರೀ, ಲೆಸ್ ಟ್ಯಾಕ್ಸ್ ಇದ್ರ ಬಗ್ಗೆಯೂ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಸ್ ಕಂಪ್ಲೀಟ್ಲಿ ಸೈಲೆಂಟ್ ರಿಗಾರ್ಡಿಂಗ್ ಇಟ್. ಸೊ 1,50,000 ಇಂಟು ಜಸ್ಟ್ ಟೇಕ್ ದಿ ಇಂಟ್ರೆಸ್ಟ್ ಅಮೌಂಟ್ ಆ್ಯಂಡ್ ಕ್ಯಾಲ್ಕುಲೇಟ್ ದಿ ಇಂಟ್ರೆಸ್ಟ್ ರೇಟನ್ನು ತೊಗೊಂಡು ಇಂಟ್ರೆಸ್ಟ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ, 7,500. Again same applies here. There is nothing information related to grossing up.
So 3,50,000 into, take the interest rate 6.25% and calculate the interest amount 21,875. The last one is related to IDBI bonds, 2,50,000 into 8%, which comes to rupees 20,000. While adding up all these outer column items, you come across rupees 18 lakhs 61,311. So this will be the final taxable income from other sources. Yes, students, this type of problem will definitely come for 14 marks. I'm repeating it again. This in this chapter, it may come for 6 marks as well as 14 marks. So be prepared for both these sessions. And here ends up your taxable income from other sources chapter. So from the next class we'll continue the other chapter. So here ends income from other sources. So I have solved almost all 6 marks questions as well as 14 marks questions. Please go through it, practice it. Thank you.